ಪ್ಲೇಯರ್ಸ್, ಹಲವು ನಾಯಕರು, ಕೋಚ್ಗಳು ಬಂದು ಕಪ್ ಮಾತ್ರ ಮರೀಚಿಕೆಯಾಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್, ಹಲವು ನಾಯಕರು ಹಾಗೂ ಕೋಚ್ಗಳು ಬಂದು ಹೋದರೂ ಸಹ ಕಪ್ ಮಾತ್ರ ಮರೀಚಿಕೆಯಾಗಿದೆ. ಮುಂದಿನ ಸಲ ಹೇಗಾದರೂ ಮಾಡಿ ಸುದೀರ್ಘ ಕಪ್ ವನವಾಸಕ್ಕೆ ಬ್ರೇಕ್ ಹಾಕಿಯೇ ತೀರಲು RCB ಪಣ ತೊಟ್ಟಿದೆ. ಅದಕ್ಕಾಗಿ ತಂಡದಲ್ಲಿ ಮೇಜರ್ ಸರ್ಜರಿಗೆ ಕೈ ಹಾಕಿದೆ. ಈಗಾಗಲೇ ವಿಲ್ ಜಾಕ್ಸ್ ಅನ್ನು ಕೈ ಬಿಡದ RCB, ಹಾಗಾದರೆ ಕಿಂಗ್ ಕೊಹ್ಲಿ ರಿಟೈನ್ ಲಿಸ್ಟ್ನಲ್ಲಿ ಸೇಫಾ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಇದೇ ವರ್ಷಾಂತ್ಯದಲ್ಲಿ ಮೆಗಾ ಆಕ್ಷನ್ ನಡೆಯಲಿದೆ. ಚೊಚ್ಚಲ ಟ್ರೋಫಿ ಕನಸು ಕಾಣ್ತಿರೋ RCB ತಂಡ ಕೇವಲ 3 ಆಟಗಾರರನ್ನಷ್ಟೇ ಉಳಿಸಿಕೊಂಡು ಉಳಿದೆಲ್ಲ ಆಟಗಾರರಿಗೆ ಗೇಟ್ ಪಾಸ್ ನೀಡಲು ಚಿಂತಿಸಿದೆ. ಆ ಮೂಲಕ 2025ನೇ IPLನಲ್ಲಿ ನಯಾ RCB ತಂಡವನ್ನು ಕಟ್ಟಲು ಫ್ರಾಂಚೈಸಿ ಸಜ್ಜಾಗಿದೆ. RCB ಉಳಿಸಿಕೊಳ್ಳೋ ಆಟಗಾರರು: ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿಯನ್ನ RCB ತಂಡ ಬರೋಬ್ಬರಿ 15 ಕೋಟಿ ರೂಪಾಯಿ ನೀಡಿ ತನ್ನಲ್ಲಿ ಉಳಿಸಿಕೊಳ್ಳುವುದು ಬಹುತೇಕ ಪಕ್ಕಾ ಆಗಿದೆ. ಆಲ್ರೌಂಡರ್ ವಿಲ್ ಜಾಕ್ಸ್ಗೆ 3.2 ಕೋಟಿ ರೂಪಾಯಿ ಹಾಗೂ ಸ್ಟಾರ್ ವೇಗಿ ಮೊಹಮ್ಮದ್ ಸಿರಾಜ್ ಕೂಡ 8 ಕೋಟಿ ರೂಪಾಯಿಗೆ ರಿಟೈನ್ ಆಗೋ ಸಾಧ್ಯತೆ ಹೆಚ್ಚಿದೆ. ಕಿಂಗ್ ಕೊಹ್ಲಿ ಸ್ಥಾನ ಸೇಫ್. RCBಗೆ ಇಷ್ಟೊಂದು ನೇಮ್ ಅಂಡ್ ಫೇಮ್ ಇದೆ ಅಂದ್ರೆ ಅದಕ್ಕೆ ಕಾರಣನೇ ಕಿಂಗ್ ಕೊಹ್ಲಿ. ಅವರು ತಂಡದ ಆಪದ್ಬಾಂಧವ. RCB ಪರ 252 ಪಂದ್ಯವಾಡಿ 8004 ರನ್ ಚಚ್ಚಿದ್ದಾರೆ. ಕಳೆದ ಸೀಸನ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿದ ವಿರಾಟ್ ಕೊಹ್ಲಿ 154.70 ಸ್ಟ್ರೈಕ್ ರೇಟ್ನಲ್ಲಿ 741 ರನ್ ಚಚ್ಚಿ ಶೈನ್ ಆಗಿದ್ರು. ಇಂತಹ ಮ್ಯಾಚ್ ವಿನ್ನರ್ ರಿಟೈನ್ ಲಿಸ್ಟ್ನಲ್ಲಿ ಅಗ್ರಸ್ಥಾನದಲ್ಲಿದ್ದು RCB ಬಹುಪರ ಕಣ್ಣುವುದು ಗ್ಯಾರಂಟಿ. ವಿಲ್ ಜಾಕ್ಸ್ ಕೈ ಬಿಡಲ್ಲ ಫ್ರಾಂಚೈಸಿ. ಕಿಂಗ್ ಕೊಹ್ಲಿ ಬಳಿಕ RCB ತಂಡದಲ್ಲಿ ಉಳಿದುಕೊಳ್ಳುವ ಎರಡನೇ ಆಟಗಾರ ಅಂದ್ರೆ ಆಲ್ರೌಂಡರ್ ವಿಲ್ ಜಾಕ್ಸ್. ಇಂಗ್ಲೆಂಡ್ ಬ್ಯಾಟರ್ ಕಳೆದ ಸೀಸನ್ನಲ್ಲಿ ಮಿಂಚು ಹರಿಸಿದ್ರು. 41 ಎಸೆತಗಳಲ್ಲಿ ಸ್ಫೋಟಕ ಶತಕ ಸಿಡಿಸಿ ಎಲ್ಲರನ್ನ ನಿಬ್ಬೆರಗಾಗಿಸಿದ್ರು. 8 ಇನ್ನಿಂಗ್ಸ್ನಿಂದ 230 ರನ್ ಗಳಿಸಿದ ಜಾಕ್ಸ್ ನಂಬಿಕೆ ಉಳಿಸಿಕೊಂಡಿದ್ದಾರೆ. ಬ್ಯಾಟಿಂಗ್ ಜೊತೆ ಬೌಲಿಂಗ್ ನಲ್ಲಿ ನೆರವಾಗಬಲ್ಲ ಬಹುಮುಖ ಪ್ರತಿಭೆ. ಹೀಗಾಗಿ RCB ಬಿಗ್ ಹಿಟ್ಟರ್ಗೆ ಮನ್ನಣೆ ಹಾಕುವುದು ಪಕ್ಕಾ. ಸ್ಟಾರ್ ವೇಗಿ ಮೊಹಮ್ಮದ್ ಸಿರಾಜ್ ಕೂಡ ನಂಬಿಗಸ್ತ ಬೌಲರ್. ಇನ್ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ ನಿಜ, ಆದರೂ ಸಿರಾಜ್ ರನ್ನ ರಿಟೈನ್ ಮಾಡಿಕೊಳ್ಳುವ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಸಿರಾಜ್ ಒಬ್ಬರೇ RCB ತಂಡದಲ್ಲಿರೋ ದೇಸಿ ಸ್ಟಾರ್ ಬೌಲರ್. ಹೆಚ್ಚು ಅನುಭವ ಬೇರೆ ಇದೆ. ಈ ಕಾರಣಕ್ಕಾಗಿ ಸಿರಾಜ್ ರನ್ನು ಉಳಿಸಿಕೊಳ್ಳಲು RCB ಪ್ಲಾನ್ ಮಾಡಿಕೊಂಡಿದೆ. ಮೆಗಾ ಆಕ್ಷನ್ ಮುನ್ನ ಪ್ರತಿ ತಂಡಕ್ಕೆ 3 ಅಥವಾ 4 ಆಟಗಾರರನ್ನ ಉಳಿಸಿಕೊಳ್ಳಲು ಅವಕಾಶ ಇದೆ. ಒಂದು ವೇಳೆ ಈ ಸಂಖ್ಯೆಯನ್ನೇ RCB 4ಕ್ಕೆ ಏರಿಸಿದ್ರೆ ರಜತ್ ಪಾಟಿದಾರ್ಗೆ ರಿಟೈನ್ ಭಾಗ್ಯ ಒಲಿಯಲಿದೆ. ಆದ್ರೆ ಫೈನಲಿ RCB ಫ್ರಾಂಚೈಸಿ ಎಷ್ಟು ಆಟಗಾರರನ್ನ ಉಳಿಸಿಕೊಳ್ಳುತ್ತೆ, ಯಾರನ್ನೆಲ್ಲ ರಿಲೀಸ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.